ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಸಾಕಷ್ಟು ಪರಿಹಾರಗಳು ಮಾಡ್ಕೊಳ್ತಾ ಇದ್ದೀವಿ, ಆದರೂ ಕೂಡ ಆಗ್ತಾ ಇರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲೇ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧಾಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನಕ್ಕೆ ನೀವು ರೆಮಿಡೀಸ್ ಕೊಡುವಾಗ ಹೇಳ್ತಿರ್ತೀರ 108 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ ಅಂತ. ಆದರೆ ಅವ್ರಿಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂಥವ್ರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ನೀವು ಹೇಳುವಂಥ ಮಂತ್ರವನ್ನು ಕೇಳಿಸ್ಕೊಂಡ್ರೆ ನಮಗೆ ಫಲ ಸಿಗುತ್ತಪ್ಪ ಅನ್ನುವಂಥ ಮಂತ್ರ ಯಾವುದಾದ್ರೂ ಇದ್ದರೆ ಅದು ಕೂಡ ಸಹಾಯ ಆಗುತ್ತೆ. ಸೊ ಅಂಥ ಮಂತ್ರ ಯಾವುದಾದ್ರೂ ಇದ್ದರೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವಿಶ್ವಕ್ಕೆ ಒಂದು ಶಕ್ತಿ ಇದೆ ಅನ್ನೋದು, ಆ ಶಕ್ತಿಯ ಕೆಳಗಡೆ ನಾವು ಇದ್ದೀವಿ ಅನ್ನೋದನ್ನು ಪ್ರಚುರಪಡಿಸ್ಕೊಡ್ತಕ್ಕಂಥದ್ದು ಎರಡು ಅದ್ಭುತವಾಗಿರ್ತಕ್ಕಂತಹದ್ದು. ವೇದದ ಉಲ್ಲೇಖ ಏನು ಹೇಳುತ್ತೆ ಅಂತಂದರೆ, ಮನುಷ್ಯನಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಎಷ್ಟೋ ಬಾರಿ ಜಪವನ್ನು ಮಾಡುವಂಥದ್ದು, ಪೂಜೆಯನ್ನು ಮಾಡುವಂಥದ್ದು, ಯಜ್ಞವನ್ನು ಮಾಡಿ ಸಂಪತ್ತನ್ನು ಪಡೆದುಕೊಳ್ಳುವಂಥದ್ದು, ಇವೆಲ್ಲವೂ ಹೇಳ್ತಾ ಬರುತ್ತೆ. ಆದರೆ ಇಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡೆದುಕೊಳ್ತೀನಿ, ನನಗೆ ವಯಸ್ಸಾಗಿದೆ, ಓದಲಿಕ್ಕೆ ಆಗಲ್ಲ ಅಥವಾ ಸಮಯವೂ ಇಲ್ಲ ಅನ್ನೋದೇ ಆದರೆ ಕೇಳಿಸ್ಕೊಳ್ತಕ್ಕಂಥದ್ದು 6 ಬಾರಿ ಪುರುಷ ಸೂಕ್ತವನ್ನು, 6 ಬಾರಿ ಸ್ತ್ರೀ ಸೂಕ್ತವನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ತೀನಿ ಅಂತಂದರೆ, ಈ ಗುರುವಾರ ಕೆಲವ್ರಿಗೆ ನಾನು ಕೊಟ್ಟಿರ್ತೇನೆ, ನನ್ನ ಉಪದೇಶಕ್ಕೆ ಸಂಬಂಧಪಟ್ಟ ಹತ್ತಿರದವರಿಗೆಲ್ಲ ಕೊಟ್ಟಿರ್ತೇನೆ. ಗುರುವಾರ ಸಾಯಂಕಾಲ ಕುಬೇರನನ್ನು ಪೂಜೆ ಮಾಡ್ತಕ್ಕಂಥ ವಿಧಾನಗಳು. ಪ್ರತಿ ಗುರುವಾರ ನಿಮ್ಮ ಮನೆಗೆ ಕುಬೇರ ಬರ್ತಾನೆ. ಅದರಲ್ಲಿ ತ್ರಯೋದಶಿ, ಇನ್ನು ದೀಪಾವಳಿಯ ತ್ರಯೋದಶಿ ಕಟ್ಟಿಟ್ಟ ಬುತ್ತಿ. ಬಹುಶಃ ಇನ್ನು ಅವನಿಗೆ ಎಲ್ಲಿರಲಿಕ್ಕೂ ಸಾಧ್ಯವೇ ಇಲ್ಲ. ಆ ಪದ್ಧತಿಯಲ್ಲಿ ಕೆಲವೊಂದು ಹೇಳ್ಕೊಟ್ಟಿರ್ತೇನೆ. ಕುಬೇರನ ಆ ಮನೆಯೊಳಗಡೆ ಬರಲಿಕ್ಕೆ, ಸಂಪತ್ತನ್ನು ರಕ್ಷಕನಾಗಿ ಇಟ್ಕೊಳ್ಳಲಿಕ್ಕೆ, ದೇವತೆಗಳಿಂದ ಪಡೆದುಕೊಂಡಿರ್ತಕ್ಕಂಥದ್ದನ್ನು ಏನಿದೆಯೋ ಅದನ್ನು ನಮಗೆ ಕೊಡೋ ಮುಖಾಂತರ ನಮ್ಮ ಸಂಪತ್ತನ್ನು ಅಭಿವೃದ್ಧಿ ಮಾಡಿಕೊಡ್ತಾನೆ, ನಾವು ಬೇಡಿದ್ದನ್ನು ಕೊಡ್ತಾ ಬರ್ತಾನೆ. ಅಂತಹದ್ದು ಈ ಸ್ತ್ರೀ ಸೂಕ್ತವನ್ನು, ಪುರುಷ ಸೂಕ್ತವನ್ನು ಕರೆಕ್ಟಾಗಿ ನೀವು 6 ಬಾರಿ ಕೇಳಿಸ್ಕೊಳ್ತೀರಿ ಅಂತಂದರೆ ನಿಮಗೆ ಕುಬೇರನ ಅನುಗ್ರಹ ಆದ ಹಾಗೇ. ಅಷ್ಟು ಚೆನ್ನಾಗಿ ಪ್ರತಿನಿತ್ಯ ಹಾಗಂತೇಳಿ ತುಂಬ ಅಲ್ಲಿ ಕೂಡ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿಯಿಂದ ಮತ್ತೊಂದು ಕಡೆ ನೋಡ್ಕೊಳ್ತಾ ಕೇಳೋದಲ್ಲ. ತುಂಬ ಸೀರಿಯಸ್ ಆಗಿ ನೀವು ಮೆಡಿಟೇಷನ್ ಮಾಡ್ತಾ ಅದನ್ನೇ ಕೇಳಿಸ್ಕೊಳ್ತಕ್ಕಂಥ. ಬಹುಶಃ ಒಂದು 10 ನಿಮಿಷ ಆಗ್ಬೋದು. ಅದು 10 ನಿಮಿಷ ಕರೆಕ್ಟಾಗಿ ನೀವು ಕೇಳಿಸ್ಕೊಳ್ತೀನಿ ಅಂತಂದರೆ ಮನಸ್ಸು 24 ಗಂಟೆಗಳಲ್ಲಿ ಹರಟೆಗಳೇ ಹೊಡಿತೀವಿ, ನಿದ್ದೆ ಮಾಡ್ತೀವಿ, ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಏನೇನೋ ಮಾತಾಡಲಿಕ್ಕೆ ಸಮಯವನ್ನು ವ್ಯರ್ಥ ಮಾಡ್ತೀವಿ. 10 ರಿಂದ 15 ನಿಮಿಷಗಳ ಕಾಲ ನಿಮ್ಮ ಒರಿಜಿನಲ್ ಭವಿಷ್ಯವನ್ನು ಭದ್ರಕೋಟೆಯನ್ನಾಗಿ ಮಾಡ್ಕೊಳ್ಬೇಕು ಅಂತಂದರೆ 6 ಬಾರಿ ಪುರುಷ ಸೂಕ್ತವನ್ನು, 6 ಬಾರಿ ಸ್ತ್ರೀ ಸೂಕ್ತವನ್ನೇನಾದರೂ ಕೇಳುತ್ತೀನಿ ಅಂತಂದರೆ ಮತ್ತೆ ತೋರಿಸಿ ನೋಡೋಣ. ನಿಮ್ಮ ಜಾಡ್ಯಾಪಗಳು ತೋರಿಸಿ, ನೀವು ಯೋಚನೆ ಮಾಡ್ತಾ ಇದ್ದಲ್ವ, ತೋರಿಸಿ. ನಾವು ಇದು ಮಾಡದೆ ಅದು ಮಾಡದೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಬಹುಶಃ ಯಾವುದಾದ್ರು ಒಂದು ಸಂದರ್ಭ, ಅದು ಬ್ರಾಹ್ಮ್ಯ ಲಗ್ನವಾಗಿರಲಿ, ಗೋಧುಳಿ ಲಗ್ನವಾಗಿರಲಿ, 6 ಬಾರ ಕೇಳುತ್ತಾ ಬನ್ನಿ. ಬಹುಶಃ ಅದ್ಭುತವಾಗಿರ್ತಕ್ಕಂಥದ್ದು ನೀವು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತೀರ ಅಂತಂದರೆ, ಕೇಳಿಸ್ಕೊಳ್ತಕ್ಕಂಥದ್ದು ಭಗವಂತ 2 ಕಿವಿ ಕೊಟ್ಟಿದ್ದಾನಂತೆ. ಅಂದರೆ ಜಾಸ್ತಿ ಕೇಳಿಸ್ಕೋ ಅಂದರೆ ನಿಮಗೆ ಬಾಯಿ ಒಂದೇ ಕೊಟ್ಟಿದ್ದಾನಂತೆ, ಕಡಿಮೆ ಮಾತಾಡೋಂಥ ಈ ಸೂಚಕವೇ ನಮಗೆ ತೋರಿಸುತ್ತೆ. ಹೆಚ್ಚು ಕೇಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಮೌನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಿಡಿತಾ ಲಕ್ಷ್ಮೀನಾರಾಯಣರ ಮನೆಗೆ ಪ್ರವೇಶವಾಗ್ತಾರೆ. ಅವರ ಸಂಪತ್ತನ್ನು ಹಿಡಿದಿಟ್ಕೊಂಡಿರ್ತಾರೆ. ಕುಬೇರ ನಿಮ್ಮ ಮನೆಯ ಪ್ರವೇಶವನ್ನು ಮಾಡುತ್ತಾನೆ. ನಿಮಗೆ ಕುಬೇರನ ಅನುಗ್ರಹ ಲಕ್ಷ್ಮೀನಾರಾಯಣರ ಕೃಪೆಯಿಂದ ಆಗ್ತಕ್ಕಂಥದ್ದು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಕುಬೇರ ನಮ್ಮ ಮನೆಗೆ ಪ್ರವೇಶ ಮಾಡಬೇಕು ಅಂತಂದರೆ ನಮಗೆ ಪಠನೆ ಮಾಡೋದಕ್ಕೆ ಬರೋದಿಲ್ಲ, ಓದೋದಕ್ಕೆ ಬರೋದಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ತಪ್ಪು ಉಚ್ಚಾರಣೆ ಮಾಡಿಬಿಡ್ತೀವಿ ಅನ್ನೋ ಅಂಥ ಭಯ ಇರುವಂಥವ್ರು ಯಾವ ಒಂದು ನಾವು ಕೇಳಿಸ್ಕೊಳ್ಬೇಕು, ಇದೊಂದು ಸ್ತ್ರೀ ಸೂಕ್ತ ಆಗಿರಬಹುದು, ಪುರುಷ ಸೂಕ್ತವನ್ನು ಕೇಳಿಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಕುಬೇರ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.